ನಮಸ್ಕಾರ. ಬಿಡದಿ ಪ್ರಕರಣ ಈಗ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಥರ ತಿರುವುಗಳನ್ನ ಈಗ ಪಡ್ಕೊತಾರಂಥದ್ದು. ಒಂದು ವಿಚಾರವಾಗಿ ಪ್ರದೀಪ್ ಈಶ್ವರರು ಕೂಡ ತಮಗೆ ಸಂಬಂಧ ಇಲ್ಲ ಅಂತಂದರೂ ಕೂಡ ಬಿಡದಿ ವಿಚಾರಕ್ಕೆ ತಲೆ ಹಾಕಿ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿಗಳಿಗೆ ಒಂದು ರೀತಿ ಆಕ್ರೋಶಕ್ಕೆ ಗುರಿಯಾಗಿದೆ, ಮತ್ತೊಂದು ಕಡೆ ಬಿಡದಿ ಹೋರಾಟದ ಮಾಡ್ತಿರೋಂಥ ರೈತರು, ಅಲ್ಲಿನ ಜನರು ತಮ್ಮ ಭೂಮಿ ಉಳಿಸ್ಕೊಳ್ಳೋಕೆ ಹೋರಾಡ್ತಾರಂಥವರು ಆಕ್ರೋಶಕ್ಕೊಂದ್ಸರಿ ಗುರಿಯಾಗಿದ್ದಾರೆ. ಇನ್ನು ವಿಚಾರ ನೋಡ್ತಾ ಬಂದರೆ, ಮೊನ್ನೆ ನಡೆದಂಥ ಕೆಂಪೇಗೌಡ ಜಯಂತಿಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಅವರು ವೇದಿಕೆಗೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಕೆಲ ಅಭಿಮಾನಿಗಳಂತ ಅನ್ಸ್ಕೊಂಡವರು ಚಪ್ಪಲಿ ತೆಗೆದಿಸ್ತರು ಅಂತ ಆರೋಪ ಇರೋವಂಥದ್ದು, ಅದು ವಿಡಿಯೋದಲ್ಲೂ ಕೂಡ ಕಾಣುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ FIR ಕೂಡ ದಾಖಲಾಗಿರೋದು, ಕೆಲವರು ಅರೆಸ್ಟ್ಗಳು ಆಗಿರುವಂಥದ್ದು, ಘಟನೆ ನಡೆದಿರುವಂಥದ್ದು. ಆದರೆ ಈ ವಿಚಾರ ಏನಪ್ಪ ಅಂತಂದರೆ, ಈ ಬಿಡದಿ ಪ್ರಕರಣಕ್ಕೂ ಈ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿದ್ದಂಥ ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿಗಳು ಈ ರೀತಿ ಮಾಡಿದ್ದಾರೆ ಅಂತ ಒಂದು ಕಡೆ ಆರೋಪ ಆಗ್ತಿರೋಂಥದ್ದು. ಅದರಲ್ಲಿ ಸಂಬಂಧಪಟ್ಟಂತೆ ಕೆಲವರಿಗೆ ಈಗಾಗಲೇ ಅರೆಸ್ಟ್ ಮಾಡಿ ಪೊಲೀಸರು ಈಗಾಗಲೇ ನ್ಯಾಯಾಂಗ ಬಂಧನ ಕೂಡ ಕೊಟ್ಟಿರುವಂಥದ್ದು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸದ್ಯ ಜೈಲಿನಲ್ಲಿರೋನೆಲ್ಲ ಹೋಗಿ ಅವ್ರಿಗೆ ಧೈರ್ಯ ಕೂಡ ತುಂಬಿ, ನೀವೇನು ಹೆದರ್ಕೊಬಿಡಿ ಕಣ್ರಪ್ಪ, ನಾನು ನಿಮ್ಮ ಜೊತೆ ಇದ್ದೀವಿ, ನಿಮ್ಗೆ ಬೇಲ್ ಕೊಟ್ಟು ಕರ್ಕೊಬರೋ ಜವಾಬ್ದಾರಿ ನಂದೇ ಅಂತೇಳಿ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದು ವಹಿಸ್ಕೊಂಡಿರುವಂಥದ್ದು. ಈಗ ಮತ್ತೊಂದು ಕಡೆ ಪ್ರದೀಪ್ ಈಶ್ವರ್ ವಿರುದ್ಧ ಯಾಕೆ ಪ್ರಕರಣ ದಾಖಲಾಗಿಲ್ಲ ಅಂತ ಇನ್ನೊಂದು ಕಡೆ ಬರ್ತಾರೋದು ವಿಚಾರ. ಇಲ್ಲಿ ಪ್ರದೀಪ್ ಈಶ್ವರ್ ಅವರು ಪ್ರೊವೋಕ್ ಮಾಡಿದ್ದಾರೆ ಅಂತ ಈಗ ಹೇಳೋದು, ಮೀಸೆ ತಿರುವಂಥದ್ದು, ತೋಳು ತಟ್ಟುವಂಥದ್ದು, ತೊಡೆ ತಟ್ಟುವಂಥದ್ದು, ನನಗೇನು ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಪ್ರೊವೋಕ್ ಮಾಡುವಂಥದ್ದು ಈಗ ಪ್ರದೀಪ್ ಈಶ್ವರ್ ಅವರು ಮಾಡಿದ್ದಾರೆ. ಇವ್ರ ವಿರುದ್ಧ ಯಾಕೆ ಪ್ರಕರಣ ದಾಖಲಿಸ್ತಿಲ್ಲ ಅಂತೇಳಿ ಈಗಾಗಲೇ BJP ಅವರು ಸದ್ಯ ಹೋಗಿ ಅಲ್ಲಿಗೆ ದೂರನ್ನು ಕೊಟ್ಟಿದ್ದಾರೆ. ಕೊಟ್ಟಂಥ ಸಂದರ್ಭದಲ್ಲಿ 14 ದಿನ ಟೈಮ್ ಇದೆ, ನಾವು ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಇವರನ್ನ JDSನ ಕಾರ್ಯಕರ್ತ ಕರ್ಕೊಬರೋಕೆ 14 ದಿನ ಟೈಮ್ ಇಲ್ವಾ? ಅವ್ರಿಗೆ ಹೆಂಗೆ ಸಡನ್ನಾಗಿ ಕರ್ಕೊಬರ್ತೀರಾ? ಪ್ರದೀಪ್ ಈಶ್ವರ್ಗೆ ಅರೆಸ್ಟ್ ಮಾಡೋದಕ್ಕೆ ಯಾಕೆ 14 ದಿನ ನಿಮಗೆ ಬೇಕು ಅನ್ನೋದನ್ನ ಈ BJP ಕಾರ್ಯಕರ್ತರು ಈಗ ಯಾರು ದೂರು ಕೊಡೋಕ್ಕೆ ಅಂತ ಹೋಗಿರ್ತಾರೆ ಅವರುಗಳು ಪ್ರಶ್ನೆ ಮಾಡ್ತಾರಂಥದ್ದು. ಈಗ ನಮ್ಮ ವಿಶ್ಲೇಷಣೆ ನೋಡ್ತಾ ಬಂದರೆ, ನನ್ನ ಪ್ರಕಾರ ನೋಡ್ತಾ ಬಂದರೆ, ಪ್ರದೀಪ್ ಈಶ್ವರ್ ಅವರು ಸಂಬಂಧ ಇಲ್ಲದ ವಿಚಾರಕ್ಕೆ ತಮಗೆ ಪಬ್ಲಿಸಿಟಿ ಒಂದು ತಲೆಗೆ ಹುಚ್ಚತ್ಕೊಂಡಿದ್ದೆ ಅವ್ರಿಗೆ ಅನ್ಸುತ್ತೆ. ಈ ಪಬ್ಲಿಸಿಟಿ ಗಿಮಿಕಿಂದ ನಾನು ಯಾರನ್ನು ಬೇಕಾದ್ರೂ ಮೋಟಿವೇಟ್ ಮಾಡ್ತೀನಿ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ. ಈಗ ಏನು ಅಂದರೆ ಪ್ರದೀಪ್ ಈಶ್ವರ್ ಅವರೇ, ಈಗ ಜನಗಳು ನಿಮ್ಗೆ ಈಗ ಓಟ್ ಹಾಕಿ ತಪ್ಪಿಗೆ ಸಾಕಷ್ಟು ರೋಸ್ ಹೋಗ್ತಾ ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಅನಿಸುತ್ತೆ. ನೀವು ಬೇಕಾದ್ರೆ ಖಂಡಿತವಾಗಿ ನೀವು ಮುಂದಿನ ಬಾರಿ ನೀವು ನಿಂತು ನೋಡಿ, ಚಿಕ್ಕಬಳ್ಳಾಪುರದಲ್ಲೇ ನಿಂತು ನೋಡಿ, ಖಂಡಿತವಾಗಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಆ ಸ್ಥಿತಿ ನಿಮ್ಮ ಕೈಯಿಂದ ನೀವೇ ಈಗ ಮಾಡ್ಕೊಳ್ತಾರಂಥದ್ದು. ನಿಮಗೆ ಸಂಬಂಧ ಇಲ್ಲದ ವಿಚಾರಕ್ಕೆ ಬಾಯಿ ಹಾಕೋಂಥದ್ದು, ಸಂಬಂಧ ಇಲ್ಲದ ವಿಚಾರಕ್ಕೆ ಇದು ಮಾಡೋದು, ನಿಮಗೊಂಥರ ಪಬ್ಲಿಸಿಟಿದೊಂದು ಇದಿದೆ. ಹಾಗಾಗಿ ಆ ಪಬ್ಲಿಸಿಟಿ ಹುಚ್ಚಿಂದ ತಾವು ಏನು ಮಾಡ್ತಿದ್ದೀರಾ, ತಾವು ಏನು ಮಾತಾಡ್ತಿದ್ದೀರಾ ಅನ್ನೋದು ಪರಿಜ್ಞಾನ ಇಲ್ಲದ ಲೆವೆಲ್ಗೆ ಈಗ ಹೋಗ್ಬಿಟ್ಟಿದ್ದೀರಾ. ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರ ಕಾರ್ಯಕರ್ತರು ಅಂತಾರೆ JDSನವರು, ಹಾಗಾದ್ರೆ ಚಪ್ಪಲಿ ಎಸೆಸಿರ, ಅದು ಖಂಡಿತವಾಗಲೂ ತಪ್ಪು. ಒಬ್ಬರು ಶಾಸಕರು ಜನಗಳ ಆಯ್ಕೆ ಮಾಡಿ ಒಂದು ಸಂವಿಧಾನಿಕವಾದಂಥ ಹುದ್ದೆಯಲ್ಲಿ ಕೂರಿಸಿದಂಥ ವ್ಯಕ್ತಿಗೆ ಆ ರೀತಿ ಮಾಡಿದ್ದು ಯಾರೇ ಆದರೂ ಕೂಡ ತಪ್ಪು. ಅದಕ್ಕೆ ಖಂಡಿತವಾಗಿಯೂ ಕೂಡ ಶಿಕ್ಷೆ ಆಗಲೇಬೇಕು, ಅದರಲ್ಲಿ ಯಾವುದೇ ಇದಿಲ್ಲ. ಹಾಗಂತ ಪ್ರದೀಪ್ ಈಶ್ವರ್ ಅವರು ಮಾಡಿದ್ದು ಸರಿನಾ ಅಂತ ಹೇಳಿದ್ರೆ ಅದೂ ಸರಿಯಲ್ಲ. ಅವರು ಕೂಡ ಪ್ರಚೋದನೆ ಮಾಡಿದ ತಪ್ಪಿಗೇ ಆ ರೀತಿ ಘಟನೆಗಳು ಅಲ್ಲಿ ನಡೆದಿದ್ದಂಥದ್ದು. ಮೊದಲು ಪ್ರದೀಪ್ ಈಶ್ವರ್ ಅವರು ಸಂಬಂಧದ ವಿಚಾರಗಳಿಗೆ, ಬೇಡದ ವಿಚಾರಗಳಿಗೆ ಸುಮ್ಮನೆ ಏನೇನೋ ಎಲ್ಲದಕ್ಕೂ ನಾನು ಸುದ್ದಿಲಿರಬೇಕು, ನಾನು ಎಲ್ಲದರಲ್ಲೂ ಇರಬೇಕು ಅನ್ನೋದಕ್ಕೆ ಏನೇನೋ ಮಾಡ್ತಾ ಬಂದರೆ ಅದಷ್ಟು ಚೆನ್ನಾಗಿ ಕಾಣಲ್ಲ ಅಂತ ನನ್ನ ಅಭಿಪ್ರಾಯಪ್ಪ. ಸದ್ಯ ನಿಮ್ಮ ಮನೆ ಬರ ಏನಾದರೂ ಮಾಡ್ಕೊಳ್ಳಿ, ನೀವು ಉಂಟು, ರಾಜಕೀಯ ಉಂಟು, ಮುಂದಿನ ಬಾರಿ ಶಾಸಕರಿಗೆ ಆಯ್ಕೆ ಆಗಬೇಕಾ ಬೇಡವಾ ಅನ್ನೋದು ಜನಗಳಿಗೆ ತೀರ್ಮಾನ ಮಾಡ್ತಾರೆ. ನಿಮ್ಮ ಮನೆ ಬರ ಬರ್ದಂಗೆ ಆಗುತ್ತೆ, ಏನಾದರೂ ಮಾಡ್ಕೊಂಡು ಹಾಳಾಗೋಗಿ. ಧನ್ಯವಾದ.